ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷಿಯ ಮಮೃತತ್. ಇದು ಆ ಸಾಕ್ಷಾತ್ ಶಿವ ಮೃತ್ಯುಂಜಯನ ಮೃತ್ಯುವನ್ನು ಗೆಲ್ಲುವ ಮಂತ್ರ. ನಿಮ್ಮೆಲ್ಲರಿಗೂ ಬಹುಶಃ ಭಕ್ತ ಮಾರ್ಕಂಡೇಯನ ಕತೆ ಗೊತ್ತಿರಬಹುದು. ಈತ ಶಿವನನ್ನೇ ಮೆಚ್ಚಿಸಿ ಮೃತ್ಯುವನ್ನು ಗೆದ್ದಾತ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕೆಂಬ ಅರಿವನ್ನು ಹೊಂದಿದ್ದರೂ ಇನ್ನೂ ಬದುಕಬೇಕೆಂಬ ಇಚ್ಛೆ ಉಳ್ಳವನು. ಮತ್ತಿದು ಮನುಷ್ಯನ ಸಹಜ ಗುಣ. ಮನುಷ್ಯನಿಗೆ ಕೆಲವೊಮ್ಮೆ ಅಕಾಲಿಕ ಮೃತ್ಯು ಎದುರಾಗಬಹುದು. ತನ್ನ ಹಣೆಬರಹದ ನೆಪದಿಂದಲೋ ಕೆಲವು ಗಂಡಾಂತರಗಳಿಂದಲೋ ತಮ್ಮ ರಾಶಿಗೆ ಅನುಗುಣವಾಗಿ ಎದುರಾಗುವ ಗ್ರಹಗತಿಗಳ ವಕ್ರದೃಷ್ಟಿಯಿಂದಲೋ ರೋಗ ರುಜಿನಗಳಿಗೆ ಬಲಿಯಾಗುವುದರಿಂದಲೋ ರಸ್ತೆ ಅಪಘಾತಗಳಲ್ಲಿ ಮಡಿಯುವುದರಿಂದಲೋ ಇನ್ನಿತರೆ ಆಕಸ್ಮಿಕ ಅವಘಡಗಳಾದ ಅಗ್ನಿ, ವಾಯು, ವರುಣನ ಅವಕೃಪೆಯಿಂದಲೋ, ಅಂದರೆ ಆಕಸ್ಮಿಕವಾಗಿ ವಿದ್ಯುತ್, ಅಗ್ನಿ, ನೀರು, ಬಿರುಗಾಳಿ ಇನ್ನಿತರೆ ವಿಷಯಗಳಿಂದ ಗಂಡಾಂತರ ಸಂಭವಿಸಿ ಮನುಷ್ಯನಿಗೆ ಅಕಾಲಿಕ ಮೃತ್ಯು ಸಂಭವಿಸಬಹುದು. ಸಾವು ಎಂದು ಸಂಭವಿಸಬಹುದು ಎಂದು ತಿಳಿಯುವುದು ಅಸಾಧ್ಯವಾಗಿರುವಾಗ ನಾನು, ನನ್ನದು, ನನ್ನವರು ಎಂಬುದೆಲ್ಲವನ್ನೂ ಬಿಟ್ಟು ಸಾವು ಬಂದಾಗ ಯಮಪುರಿಗೆ ಪಯಣ ಬೆಳೆಸುವುದೊಂದೇ ಉಳಿದಿರುವ ಮಾರ್ಗ. ಆದರೆ ನಾವು ಈ ಗಂಡಾಂತರಗಳಿಂದ ಪಾರಾಗಿ ಈ ಸಾವನ್ನು ಗೆದ್ದು ನಾನು, ನನ್ನದು ಮತ್ತು ನನ್ನವರ ಜೊತೆ ಇನ್ನೂ ಬಾಳಿ ಬದುಕಬೇಕಾ? ಹಾಗಾದರೆ ಉಳಿದಿರುವ ಇನ್ನೊಂದೇ ಒಂದು ಮಾರ್ಗ, ಅದು ಮೃತ್ಯುಂಜಯನ ಮೊರೆ ಹೋಗುವುದು. ಹೌದು, ನಿಮಗೆ ಬಂದಿರುವ ಗಂಡಾಂತರಗಳಿಂದ ಪಾರಾಗಲು ಇರುವುದೊಂದೇ ಮಾರ್ಗ, ನೀವು ಮೃತ್ಯುಂಜಯನ ಮೊರೆ ಹೋಗಲೇಬೇಕು. ಇಡೀ ದಕ್ಷಿಣ ಭಾರತಕ್ಕೆ ಇರುವುದು ಇದೊಂದೇ ಮೃತ್ಯುಂಜಯ ದೇವಸ್ಥಾನ. ಉತ್ತರ ಭಾರತದಲ್ಲಿ ವಾರಣಾಸಿಯಲ್ಲಿ ಒಂದು ಮೃತ್ಯುಂಜಯನ ದೇವಸ್ಥಾನವಿದೆ. ಹಾಗಾದರೆ ದಕ್ಷಿಣ ಭಾರತದಲ್ಲಿರುವ ಮೃತ್ಯುಂಜಯ ದೇವಸ್ಥಾನವಿರುವುದು ಬೇರೆಲ್ಲೂ ಅಲ್ಲ, ಅದು ನಮ್ಮ ಕರ್ನಾಟಕದಲ್ಲೇ. ಹೌದು, ನಮ್ಮ ಕರ್ನಾಟಕದ ಮಡಿಕೇರಿಯ ಸಮೀಪ ಈ ಮೃತ್ಯುಂಜಯನ ದೇವಸ್ಥಾನವಿದೆ. ಬಿರುನಾಣಿ ಎಂಬಲ್ಲಿಗೆ ಬಹಳ ಸಮೀಪದಲ್ಲೇ ಇದೆ. ಈ ಮೃತ್ಯುಂಜಯ ದೇವಸ್ಥಾನ ಪೊನ್ನಂಪೇಟೆ, ಬಿರುನಾಣಿ, ಭಾಗಮಂಡಲ ಈ ಪ್ರದೇಶಗಳಿಗೆ ಸುಮಾರು 30 ಕಿಲೋಮೀಟರ್ ಅಂತರದ ಒಳಗಡೆ ಸಿಗುತ್ತದೆ. ಮೈಸೂರಿನಿಂದ ಸುಮಾರು 125 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 260 ಕಿಲೋಮೀಟರ್ ಅಂತರದಲ್ಲಿ ಈ ಮೃತ್ಯುಂಜಯ ದೇವಸ್ಥಾನ ಸಿಗುತ್ತದೆ. ಹಚ್ಚ ಹಸುರನ್ನು ಹೊದ್ದು ಮಂಜಿನ ಹನಿಯೊಂದಿಗೆ ಮಿರುಗುವ ಬನಸಿರಿಯ ನಡುವೆ ಈ ಮೃತ್ಯುಂಜಯ ದೇವಸ್ಥಾನವಿದೆ. ಬಡಗರಕೇರಿ ಎಂಬುದು ಈ ಮೃತ್ಯುಂಜಯ ದೇವಸ್ಥಾನವಿರುವ ಗ್ರಾಮದ ಹೆಸರು. ದಕ್ಷಿಣ ಭಾರತದಲ್ಲಿ ಇನ್ನೂ ಕೆಲವು ಕಡೆ ಕೆಲವು ಸಣ್ಣ ಪುಟ್ಟ ಮೃತ್ಯುಂಜಯ ದೇವಸ್ಥಾನಗಳಿದ್ದು ಅವು ಅಷ್ಟು ಪ್ರಸಿದ್ಧಿ ಪಡೆದಿಲ್ಲ. ಪೊನ್ನಂಪೇಟೆ ಬಿರುನಾಣಿಯ ಈ ಬಡಗರಕೇರಿ ಎಂಬ ಗ್ರಾಮದಲ್ಲಿರುವ ಈ ಮೃತ್ಯುಂಜಯ ದೇವಸ್ಥಾನದ ವಿಳಾಸ ಸ್ವಲ್ಪ ಗೊಂದಲಮಯವಾಗಿರುವುದರಿಂದ ನೀವು ಸ್ಥಳೀಯ ಜನರನ್ನು ಕೇಳಿಯೇ ಸರಿದಾರಿಯಲ್ಲಿ ಸಾಗಬೇಕು. ಇಲ್ಲದಿದ್ದಲ್ಲಿ ನೀವು ಸೀದಾ ಕೇರಳ ರಾಜ್ಯ ತಲುಪಿಬಿಡುತ್ತೀರಿ. ಬಸ್ಸುಗಳ ವ್ಯವಸ್ಥೆ ಇಲ್ಲಿಗೆ ಸರಿಯಾಗಿ ಇಲ್ಲವಾದ್ದರಿಂದ ನೀವು ಪೊನ್ನಂಪೇಟೆ ಅಥವಾ ಬಿರುನಾಣಿಗೆ ಬಂದು ಅಲ್ಲಿಂದ ಜೀಪು, ಟೆಂಪೋ, ಆಟೋ, ಖಾಸಗಿ ಬಸ್ಸುಗಳಲ್ಲಿ ಇಲ್ಲಿಗೆ ತಲುಪಬೇಕು. ನಿಮ್ಮದೇ ಖಾಸಗಿ ವಾಹನವಿದ್ದರೆ ಇನ್ನೂ ಒಳಿತು. ಬೆಳಿಗ್ಗೆ 9:30 ಗಂಟೆಗೆ ದೇವಸ್ಥಾನವನ್ನು ತೆರೆಯಲಾಗುತ್ತದೆ. ಬೆಳಿಗ್ಗೆ 11ರಿಂದ 11:30 ಗಂಟೆಗೆ ಸರಿಯಾಗಿ ಸಾಮೂಹಿಕವಾಗಿ ಮೃತ್ಯುಂಜಯ ಹೋಮ ನಡೆಸಲಾಗುವುದು. ನಿರ್ದಿಷ್ಟ ಮೊತ್ತದ ರಶೀದಿ ಪಡೆದು, ಅಂದರೆ ಸುಮಾರು ಅಂದಾಜು 80 ರೂಪಾಯಿ ಒಬ್ಬರಿಗೆ, ಈ ರಶೀದಿಯನ್ನು ಪಡೆದು ಸಾಮೂಹಿಕ ಮೃತ್ಯುಂಜಯ ಹೋಮವನ್ನು ಮಾಡಿಸಬಹುದು. ನಿರ್ದಿಷ್ಟ ಸಮಯಕ್ಕೆ ನೀವು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಅಂದರೆ ಬೆಳಿಗ್ಗೆ 11ರಿಂದ 11:30 ಗಂಟೆಗೆ ಮೃತ್ಯುಂಜಯ ಹೋಮ ಶುರುವಾಗುವುದು. ನಂತರ ಬಂದಲ್ಲಿ ಅಂತಹವರಿಗೆ ಹೋಮ ಪೂಜೆಯನ್ನು ನೆರವೇರಿಸಲಾಗುವುದಿಲ್ಲ. ಈ ಮೃತ್ಯುಂಜಯ ಹೋಮ ಮಧ್ಯಾಹ್ನ ಸುಮಾರು 1ರಿಂದ 1:30ರವರೆಗೆ ನೆರವೇರುತ್ತದೆ. ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವಿರುತ್ತದೆ. ಒಂದು ವೇಳೆ ನೀವು ಸಾಮೂಹಿಕ ಮೃತ್ಯುಂಜಯ ಹೋಮ ಮಾಡಿಸದೆ ವೈಯಕ್ತಿಕವಾಗಿ
ನೀವು ಮತ್ತು ನಿಮ್ಮ ಕುಟುಂಬ ಮಾತ್ರ ಒಟ್ಟಿಗೆ ಕೂತು ಈ ಮೃತ್ಯುಂಜಯ ಹೋಮ ಮಾಡಿಸಬೇಕು ಎಂದಿದ್ದಲ್ಲಿ 1 ವರ್ಷಗಳ ಮುಂಚೆಯೇ ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿ ಅಡ್ವಾನ್ಸ್ ಬುಕಿಂಗ್ ಮಾಡಬೇಕಾಗುತ್ತದೆ. ಆಶ್ಚರ್ಯವಾದರೂ ಇದು ನಿಜ. 1 ವರ್ಷಕ್ಕೆ ಆಗುವಷ್ಟು ಬುಕಿಂಗ್ಗಳು ಅದಾಗಲೇ ಆಗಿರುತ್ತವೆ. ಇಲ್ಲಿಗೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಗೋವಾ ಅಲ್ಲದೆ ಉತ್ತರ ಭಾರತದಿಂದಲೂ ಜನರು ತಮ್ಮ ಕಂಟಕಗಳು ಮತ್ತು ಗಂಡಾಂತರಗಳ ನಿವಾರಣೆಗಾಗಿ ಇಲ್ಲಿಗೆ ಬರುವುದು ವಾಡಿಕೆ. ಈ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಳ್ಳಲು ಕೆಲವು ರೀತಿ ರಿವಾಜುಗಳನ್ನು ಪಾಲಿಸಲೇಬೇಕು. ಅವುಗಳು ಹೀಗಿವೆ ಕೇಳಿ. ನಿತ್ಯ ಪೂಜೆಗೆ ಭಕ್ತಾದಿಗಳು ಬೆಳಿಗ್ಗೆ 11:30 ಗಂಟೆಯೊಳಗೆ ಬರತಕ್ಕದ್ದು. ನಂತರ ಬರುವ ಭಕ್ತಾದಿಗಳಿಗೆ ಪೂಜಾ ಸೌಲಭ್ಯಗಳು ಇರುವುದಿಲ್ಲ. ಅರ್ಧ ಪ್ಯಾಂಟ್, ಚಡ್ಡಿ, ಸ್ಲೀವ್ಲೆಸ್ ಉಡುಪು ಇವುಗಳನ್ನು ಧರಿಸಿ ದೇವಸ್ಥಾನ ಪ್ರವೇಶಿಸುವಂತಿಲ್ಲ. ಪೂಜೆಗೆ ಕೂರುವ ಗಂಡಸರು ಬಿಳಿ ಪಂಚೆಯನ್ನು ಧರಿಸಿರಬೇಕು. ಇದು ಬಹಳ ಮಡಿಯುಳ್ಳ ಪವಿತ್ರ ಸನ್ನಿಧಿಯಾಗಿರುವುದರಿಂದ ಸೂತಕ ಇರುವ ಕುಟುಂಬದವರು 12 ದಿನಗಳವರೆಗೆ ಮತ್ತು ಸೂತಕದ ಮಹಿಳೆಯರು 7 ದಿನಗಳವರೆಗೆ ಹಾಗೂ 6 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಮಹಿಳೆಯರು ದೇವಸ್ಥಾನದ ಆವರಣದೊಳಗೆ ಪ್ರವೇಶಿಸಬಾರದು. ಮತ್ತು ದೇವಸ್ಥಾನದ ಆವರಣವನ್ನು ಶುಚಿಯಾಗಿಡಲು ಸಹಕರಿಸಬೇಕು. ಕೂದಲನ್ನು ಬಿಟ್ಟು ಒಳ ಪ್ರವೇಶಿಸುವಂತಿಲ್ಲ. ಅಂದರೆ ನಿಮ್ಮ ಕೂದಲನ್ನು ಕಟ್ಟಿ ಕ್ಲಿಪ್ ಮಾಡಿಕೊಂಡೇ ಒಳ ಪ್ರವೇಶಿಸಬೇಕು. ಕಾಲು ಚೀಲ ಅಂದರೆ ಸಾಕ್ಸ್ ಧರಿಸಿ ಒಳ ಪ್ರವೇಶಿಸುವಂತಿಲ್ಲ. ಇನ್ನಿತರೆ ಕೆಲವು ನಿರ್ದಿಷ್ಟ ನಿಯಮಾವಳಿಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ರೂಪಿಸಿದೆ. ಹಾಗೆಯೇ ಇಲ್ಲಿ ಜರುಗುವ ಪೂಜಾ ಕಾರ್ಯಕ್ರಮಗಳಿಗೆ ಈ ರೀತಿಯಾಗಿ ಕೆಲ ದರಗಳನ್ನು ನಿಗದಿಪಡಿಸಲಾಗಿದೆ. ಶ್ರೀ ಮಹಾಮೃತ್ಯುಂಜಯ ಹೋಮ 2,000 ರೂಪಾಯಿಗಳು. ಶ್ರೀ ಮೃತ್ಯುಂಜಯ ಹೋಮ ಒಬ್ಬರಿಗೆ 80 ರೂಪಾಯಿಗಳು. ಕರು ಹೋಮ ಒಬ್ಬರಿಗೆ 30 ರೂಪಾಯಿಗಳು. ಪಂಚ ಮಾರೀಷ ಹೋಮ ಒಬ್ಬರಿಗೆ 1,000 ರೂಪಾಯಿಗಳು. ನವಗ್ರಹ ಶಾಂತಿ ಹೋಮ 3,000 ರೂಪಾಯಿಗಳು. ರುದ್ರಾಭಿಷೇಕ ಒಬ್ಬರಿಗೆ 50 ರೂಪಾಯಿ. ಶತ ರುದ್ರಾಭಿಷೇಕ ಒಬ್ಬರಿಗೆ 10,000 ರೂಪಾಯಿ. ನವಗ್ರಹ ಪೂಜಾ 450 ರೂಪಾಯಿ. ಶ್ರೀ ಸತ್ಯನಾರಾಯಣ ಪೂಜಾ 1,000 ರೂಪಾಯಿ. ಬಿಲ್ವಪತ್ರೆ ಅರ್ಚನೆ 50 ರೂಪಾಯಿ. ವಸಂತ ಪೂಜೆ 50 ರೂಪಾಯಿ. ಏಕದಶ ರುದ್ರಾಭಿಷೇಕ 1,000 ರೂಪಾಯಿ. ವಾಹನ ಪೂಜಾ 50 ರೂಪಾಯಿ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ರೀತಿಯಾದ ಪ್ರತಿಯೊಂದು ನಕ್ಷತ್ರ ಮತ್ತು ಗ್ರಹಕ್ಕೆ ತಲಾ 50 ರೂಪಾಯಿಯನ್ನು ದರವಾಗಿ ನಿಗದಿಪಡಿಸಲಾಗಿದೆ. ಮತ್ತು ಈ ದರಗಳನ್ನು ಬದಲಾವಣೆಗೊಳಿಸುವ ಹಕ್ಕನ್ನು ದೇವಸ್ಥಾನದ ಮಂಡಳಿ ಕಾಯ್ದಿರಿಸಿದೆ. ಮೇಲ್ಕಂಡಂತಹ ಕೆಲವು ಪೂಜಾ ಕಾರ್ಯಕ್ರಮಗಳಲ್ಲಿ ಕೆಲವನ್ನು ವಿಶೇಷ ಪೂಜೆಗಳು ಎಂದು ನಿಗದಿಪಡಿಸಲಾಗಿದೆ. ಇವುಗಳನ್ನು ನೀವು ಅರ್ಚಕರನ್ನು ಸಂಪರ್ಕಿಸಿ ಮುಂಚಿತವಾಗಿಯೇ ಬುಕಿಂಗ್ ಮಾಡಿಸಿಯೇ ಮಾಡಬೇಕಾಗುತ್ತದೆ. ಆ ವಿಶೇಷ ಪೂಜೆಗಳು ಈ ರೀತಿ ಇವೆ. ಶ್ರೀ ಮಹಾಮೃತ್ಯುಂಜಯ ಹೋಮ, ಪಂಚಮಾರೀಷ ಹೋಮ, ನವಗ್ರಹ ಶಾಂತಿ ಹೋಮ, ಶತ ರುದ್ರಾಭಿಷೇಕ, ನವಗ್ರಹ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ಏಕದಶ ರುದ್ರಾಭಿಷೇಕ ಇವುಗಳನ್ನು ನೀವು ಅರ್ಚಕರನ್ನು ಸಂಪರ್ಕಿಸಿ ಅಡ್ವಾನ್ಸ್ ಬುಕಿಂಗ್ ಮಾಡಿಯೇ ಮಾಡಿಸಬೇಕಾಗುತ್ತದೆ. ಈ ದೇವಸ್ಥಾನದಲ್ಲಿ ಬಂದವರಿಗೆ ತಂಗಲು ಇನ್ನೂ ರೂಮ್ಗಳ ವ್ಯವಸ್ಥೆ ಮಾಡಿಲ್ಲದೇ ಇರುವುದರಿಂದ ಭಕ್ತಾದಿಗಳು ಪೂಜೆಯ ನಂತರ ಅಲ್ಲಿಂದ ಹಿಂತಿರುಗಬೇಕಾಗುತ್ತದೆ. ಹೀಗೆ ನೀವು ಮತ್ತು ನಿಮ್ಮವರು ಜೀವಕ್ಕೆ ಕುತ್ತು ತರುವಂತಹ ಯಾವುದಾದರೂ ಕಂಟಕ ಮತ್ತು ಗಂಡಾಂತರಗಳನ್ನು ಹೊಂದಿದ್ದರೆ ಅಂಥವರು ಮೃತ್ಯುಂಜಯ ಹೋಮವನ್ನು ಮಾಡಿಸುವುದು ಒಳಿತು. ಈ ಮೃತ್ಯುಂಜಯ ಪೂಜಾ ಹೋಮವನ್ನು ಮಾಡಿಸುವುದರಿಂದ ಅಕಾಲಿಕ ಮೃತ್ಯುವನ್ನು ತಡೆಹಿಡಿಯಬಹುದು. ಕೊನೆಯಲ್ಲಿ ಮತ್ತೊಂದು ಮುಖ್ಯ ವಿಷಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ ಎಂಬ
ಶಿವಶರಣ ಬಸವಣ್ಣನವರ ನಾಣ್ಣುಡಿಯಂತೆ ಎಲ್ಲರಿಗೂ ಈ ದೇವಸ್ಥಾನಕ್ಕೆ ಬರಲು ಮತ್ತು ಮೃತ್ಯುಂಜಯ ಹೋಮ ಪೂಜೆ ಮಾಡಿಸಲು ಸಾಧ್ಯವಾಗದೇ ಇರಬಹುದು. ಕಾರಣ ಸಮಯದ ಅಭಾವ, ವಯಸ್ಸಾದವರ ಕಷ್ಟ ಪ್ರಯಾಣ, ಬಡತನ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಬೆಳೆಯುತ್ತಾ ಹೋಗುತ್ತದೆ. ಆದ ಕಾರಣ ಈ ದೇವಸ್ಥಾನಕ್ಕೆ ಬರಲು ಆಗದೇ ಇರುವವರು ನಿಮ್ಮ ಮನೆಯಲ್ಲಿಯೇ ವಾರದ ಪೂಜೆಯ ದಿನ ಮಡಿ ಉಟ್ಟು ಶಿವ ಮಹಾಮೃತ್ಯುಂಜಯನನ್ನು ಪ್ರಾರ್ಥಿಸುತ್ತಾ ಇಲ್ಲಿ ಕೊಟ್ಟಿರುವ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ದೇವರ ಮುಂದೆ ಕುಳಿತು 108 ಬಾರಿ ಈ ಮಹಾಮೃತ್ಯುಂಜಯ ಮಂತ್ರವನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಪಠಿಸಿದ್ದೇ ಆದಲ್ಲಿ ನಿಮ್ಮ ಸಕಲ ಕಂಟಕಗಳು ಮತ್ತು ಗಂಡಾಂತರಗಳನ್ನು ಶಿವ ಮಹಾಮೃತ್ಯುಂಜಯ ಮೆಟ್ಟಿ ನಿಲ್ಲುವನು ಮತ್ತು ನೀವು ಆ ಮಹಾಮೃತ್ಯುಂಜಯನ ತೋಳಬಂದಿಯಲ್ಲಿ ನೆಮ್ಮದಿಯ ಜೀವನ ನಡೆಸುವಿರಿ. ಹಂಸಕ ಎಂದು ಕೂಡ ಕರೆಯಲಾಗಿದೆ. ಭಗವಂತ ಶಿವನ ಹೆಸರು ಕೇಳುತ್ತಿದ್ದಂತೆಯೇ ಮನದಲ್ಲಿ ಮೂಡುವ ಚಿತ್ರವೆಂದರೆ ಹಿಮ ಪರ್ವತದ ಮೇಲೆ ಕುಳಿತು ಶಿಖದಲ್ಲಿ ಚಂದ್ರನನ್ನು, ಕೊರಳಲ್ಲಿ ನಾಗನನ್ನು, ರುದ್ರಾಕ್ಷಿ ಮಾಲೆಗಳನ್ನು, ಕೈಯಲ್ಲೊಂದು ತ್ರಿಶೂಲ, ಢಮರುಗ ಮತ್ತು ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನದಲ್ಲಿ ಮೂಡುತ್ತದೆ. ಹಿಂದೂ ಧರ್ಮದಲ್ಲಿ ಶಿವನು ದೇವಾದಿದೇವ ಅಂದರೆ ದೇವರುಗಳಿಗೆ ದೇವನಾದ ಅಗ್ರಗಣ್ಯ ಎಂದೇ ಲೋಕಪ್ರಸಿದ್ಧವಾಗಿರುವನು. ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂದು ನಂಬುವ ಕಾರಣ ಇತರ ದೇವರುಗಳೂ ಸಹ ಸಂಕಟ ಬಂದಾಗ ಶಿವನ ಬಳಿ ಸಹಾಯ ಬೇಡಿ ಧಾವಿಸುವ ಹಲವಾರು ದೃಷ್ಟಾಂತಗಳನ್ನು ಪುರಾಣಗಳಲ್ಲಿ ಕಾಣಬಹುದು. ಶಿವನು ಅತಿ ಪರಾಕ್ರಮಿಯಾಗಿದ್ದರೂ ಸಹ ಅಗತ್ಯ ಬೀಳದ ಹೊರತು ತನ್ನ ರೌದ್ರಾವತಾರವನ್ನು ಯಾರಿಗೂ ತೋರಿಸದವ. ಹಿಮಾಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರ ವೈಢೂರ್ಯಗಳಿಂದ ಭೂಷಿತನಾಗಬಹುದಾದರೂ ಸರಳವಾದ ಉಡುಗೆಗಳಿಂದ ನೆಲೆಸಿ ಭಕ್ತರ ನೆರವಿಗೆ ಸದಾ ಧಾವಿಸುವಾತ. ಕೋಪಗೊಂಡರೆ ಇಡೀ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನೂ ಜಟಿಲನೂ ಆಗಿದ್ದಾನೆ. ಬೇರೆ ಬೇರೆ ಕಾರಣಗಳಿಗಾಗಿ ಶಿವನಿಗೆ ಭಕ್ತರ ಸಂಖ್ಯೆ ಕೂಡ ಅಧಿಕವಿದೆ. ಸಾಧನೆ, ವ್ರತ ಮತ್ತು ಪೂಜೆಗಳಿಂದ ಈ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷಯಮೃತಾತ್. ಈ ಮಂತ್ರದ ಅರ್ಥ: ಓ ಶಿವನೇ, ನೀವು 3 ಕಣ್ಣುಗಳನ್ನು ಹೊಂದಿದ್ದೀರಿ, ನಿರಂತರವಾಗಿ ಪೂಜಿಸಲ್ಪಡುವವರೂ ಆಗಿದ್ದೀರಿ, ಪರಿಮಳವನ್ನು ಆಸ್ವಾದಿಸುವವರಾಗಿದ್ದೀರಿ, ಭಕ್ತಿಯನ್ನು ಭಕ್ತರ ಮನದಲ್ಲಿ ಹೆಚ್ಚಿಸುವವರೂ ಆಗಿದ್ದೀರಿ, ಮುಕ್ತಿದಾತರು, ಮರಣವನ್ನು ಮುಂದೂಡುವವರೂ ಆಗಿದ್ದೀರಿ, ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡುವವರೂ ಆಗಿದ್ದೀರಿ. ನೀವು ಅಮರರು, ನಿಮ್ಮ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆಯೇ ಇರಲಿ ಎಂಬುದು. ಈ ಮಹಾಮೃತ್ಯುಂಜಯ ಮಂತ್ರದ ಪ್ರಯೋಜನ ಮತ್ತು ಮಹತ್ವ ಈ ರೀತಿ ಇದೆ. ಇದು ನಿಮಗೆ ಶಾಂತಿ, ಸಮೃದ್ಧಿ, ಆರೋಗ್ಯ, ಸಂಪತ್ತು
ಮತ್ತು ಸಂತೋಷವನ್ನು ಯಥೇಚ್ಛವಾಗಿ ನೀಡಲು ಸಹಕರಿಸುತ್ತದೆ. ಒಳ್ಳೆಯ ಆಲೋಚನೆಗಳನ್ನು ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುವ ಮೂಲಕ ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ಮಹಾಮೃತ್ಯುಂಜಯ ಮಂತ್ರವು ಅತ್ಯಂತ ಪ್ರಭಾವ ಮತ್ತು ಶಕ್ತಿಯುತವಾಗಿರುವುದರಿಂದ ಇದು ನಿಮ್ಮ ಆಹಾರ ಮತ್ತು ಔಷಧವಾಗಿಯೂ ಕೂಡ ಕೆಲಸ ಮಾಡುತ್ತದೆ ಮತ್ತು ಇದರಿಂದ ನೀವು ಯಾವುದೇ ತೆರನಾದ ಭಯಂಕರ ಕಾಯಿಲೆಗಳಿಂದ ಅತಿ ವೇಗವಾಗಿ ಚೇತರಿಸಿಕೊಳ್ಳಲು ಈ ಮಹಾಮೃತ್ಯುಂಜಯ ಮಂತ್ರವು ಸಹಕರಿಸುತ್ತದೆ ಮತ್ತು ಇದು ನಿಮ್ಮ ಸುತ್ತಮುತ್ತ ಸುಳಿದಾಡುವ ನೆಗೆಟಿವ್ ಎನರ್ಜಿಗಳು ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿಗಳು ಸುಳಿದಾಡುವಂತೆ ಮಾಡುತ್ತದೆ. ಇದರಿಂದ ನೀವು ಅಕಾಲಿಕ ಮೃತ್ಯುಗಳು ಮತ್ತು ಗಂಡಾಂತರಗಳು ಮತ್ತು ಕಂಟಕಗಳಿಂದ ದೂರಾಗಿ ನೆಮ್ಮದಿಯ ಜೀವನವನ್ನು ನಡೆಸಲು ಈ ಮಹಾಮೃತ್ಯುಂಜಯ ಮಂತ್ರವು ಸಹಾಯ ಮಾಡುತ್ತದೆ. ಸರ್ವರಿಗೂ ಒಳಿತಾಗಲಿ. And also press this bell icon. You never miss any new updates, cause whenever we upload new videos, you will get a notification on your phone.